ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷ ರಿವ್ಯೂ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡೋಣ. ಅದೇನಂತಂದರೆ ಬಂದು ಈ ಅಪ್ಪರ್ ಸರ್ಕಿಟ್ ಮತ್ತು ಲೋವರ್ ಸರ್ಕಿಟ್ ಕಂಪ್ನೀಸ್ ಬಗ್ಗೆ ನಾವು ನೋಡೋಣ. ಇದು ಏನಕ್ಕೆ ಅಪ್ಪರ್ ಸರ್ಕಿಟ್ ಲೋವರ್ ಸರ್ಕಿಟು ಕಂಪ್ನಿ ಬಗ್ಗೆ ಡೀಟೇಲ್ ಆಗಿ ನೋಡೋಕ್ಕೆ ಮುಂಚೆ ಕೆಲವರು ಏನು ಮಾಡ್ತಾರೆ ಅಂತಂದರೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಪರ್ಪಸ್ಗೋಸ್ಕರ ಪೆನ್ನಿ ಸ್ಟಾಕ್ಸು ಮತ್ತು ಆಪ್ರೇಟಿಂಗ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಆಪ್ರೇಟರ್ ಸ್ಟಾಕ್ಸ್ ಅಂತಂದರೆ ಏನು ಮಾಡ್ತಾರೆ, ಪಂಪ್ ಆ್ಯಂಡ್ ಡಂಪ್. ಕೆಲವರು ಇಲ್ಲಿ ಬಂದುಬಿಟ್ಟು ಬೈ ಮಾಡಿ ಅಂತ ಹೇಳ್ತಾ ಹೋಗ್ತಾರೆ. ಅದಾದಮೇಲೆ ಡಂಪ್ ಮಾಡೋದ್ರಿಂದ ಈ ರೀತಿ ಬರುತ್ತೆ. ಇವತ್ತು ಜೆನ್ಸಾಲ್ ಅಂತ ಒಂದು ಕಂಪ್ನಿ, ಜೆನ್ಸಾಲಲ್ಲಿ ಯಾವುದೋ ಒಂದು ನ್ಯೂಸ್ ಇದೆ. ಬಟ್ ಆ ನ್ಯೂಸು ಏನಂತ ನಂಗೆ ಗೊತ್ತಿಲ್ಲ. ಬಟ್ ಇದಕ್ಕೆ ನಾವು ಡೀಟೇಲ್ ಆಗಿ ನೋಡೋಣ. ಓಕೆ, ಇಲ್ಲಿ ನೀವು ನೋಡ್ಬೋದು ಲೋವರ್ ಸರ್ಕಿಟ್ಟು ಆಗ್ತಾನೆ ಇದೆ. ಇದರ ಹೈಯೆಸ್ಟ್ ಪ್ರೈಸ್ ಎಲ್ಲಿಗೆ ಹೋಗಿದೆ ಅಂತ ನೀವು ನೋಡ್ಬೋದು, 1410 ಹತ್ರ ಹೋಗಿದೆ. ಓಕೆ, ಆಲ್ಮೋಸ್ಟ್ 1373ವರೆಗೂ ಹೋಗಿದೆ. ಹೈ ಬಂದುಬಿಟ್ಟು 1376 ಹೋಗಿದೆ. ಓಕೆ, ಆಲ್ಮೋಸ್ಟ್ 1400ಇಂದ ಇವಾಗ ಪ್ರೈಸ್ ಎಷ್ಟಿದೆ, 116 ರೂಪಾಯಿ ಇದೆ. 116 ರೂಪಾಯಿಗೆ ಹೋಗಿದ್ದಂದರೆ ಈ ಕಂಪ್ನಿ ಪಂಪ್ ಆ್ಯಂಡ್ ಡಂಪ್ ಅಂತ. ಇದ್ರ ಬಗ್ಗೆ ನಾನು ಮುಂಚೆನೇ ತುಂಬ, ಈ ಕಂಪ್ನಿ ಅಂತಲ್ಲ, ತುಂಬ ಬೇರೆ ಬೇರೆ ಕಂಪ್ನಿ ಬಗ್ಗೆ ನಾನು ಆಲ್ರೆಡಿ ಡೀಟೇಲಾಗಿ ನಿಮಗೆ ವಿಡಿಯೋ ಮಾಡಿದ್ದೀನಿ. ಈ ರೀತಿ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಬೇಡಿ ಅಂತ. ಕಾರಣ ಏನಂತಂದರೆ ಕೆಲವರು ಬಂದುಬಿಟ್ಟು ಈ ರೀತಿ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿ ಅವರ ಅಲ್ಲಿಂದ ಆಚೆ ಬರೋಕ್ಕಾಗಲ್ಲ. ರೀಸನ್ ಬಂದುಬಿಟ್ಟು ಇಲ್ಲಿ ನೋಡ್ಬೋದು, ಇಲ್ಲಿ ಲೋವರ್ ಸರ್ಕಿಟ್ ಆಗ್ತಾನೆ ಇದೆ. ಇವಾಗ ಏನೋ ಒಂದು ನ್ಯೂಸ್ ಬಂದಿತ್ತು, ಆ ಪ್ರಕಾರ ಏನೋ ಸಬಿ ಆ್ಯಕ್ಷನ್ ತೊಗೊಂಡಿದೆ ಈಗ ಜೆನ್ಸಾಲ್ ಇಂಜಿನಿಯರಿಂಗ್ ಲಿಮಿಟೆಡ್ ಕಂಪ್ನಿಯಲ್ಲಿ. ಬಟ್ ಅದೇನಂತ ನನಗೆ ಗೊತ್ತಿಲ್ಲ. ಬಟ್ ಆದರೆ ಈ ರೀತಿ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಮ್ಮ ಕ್ಯಾಪಿಟಲ್ಲು ಏನಾಗುತ್ತೆ, ಇವಾಗ ಎಕ್ಸಾಂಪಲ್ಗೆ ನೀವು 1 ಲಕ್ಷ ಇನ್ವೆಸ್ಟ್ ಮಾಡಿರ್ತೀರಾ ಅಂತ ಅಂದ್ಕೊಳ್ಳಿ. ಅದಾದಮೇಲೆ ಈ ರೀತಿ ಲೋವರ್ ಸರ್ಕಿಟ್ ಆಗೋದ್ರಿಂದ ನೀವು ಆಚೆನೂ ಬರೋಕ್ಕಾಗಲ್ಲ. ಪ್ಲಸ್ ನಿಮ್ಮ 1 ಲಕ್ಷ ಬಂದುಬಿಟ್ಟು 5,000 10,000 ರೂಪಾಯಿಗೆ ಬಂದು ನಿಲ್ಲುತ್ತೆ. ಓಕೆ, ಆಲ್ಮೋಸ್ಟ್ 80-90% ಲಾಸ್ ಆಗಿರೋದು ನಾನು ತುಂಬ ಜನಕ್ಕೆ ನೋಡಿದ್ದೀನಿ. ಅದಾದಮೇಲೆ ಸುಮ್ಮನೆ ಬಿಟ್ಬಿಡ್ತಾರೆ ಅದನ್ನು. ಈ ಕಾರಣಕ್ಕೋಸ್ಕರ ಈ ಪಂಪ್ ಆ್ಯಂಡ್ ಡಂಪ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಬಾರ್ದು. ಈ ಪಂಪ್ ಆ್ಯಂಡ್ ಡಂಪ್ ಇನ್ವೆಸ್ಟ್ ಮಾಡಬಾರ್ದು ಅನ್ನೋದಕ್ಕಿಂತ ಹೇಗೆ ಅದನ್ನು ಕಂಡುಹಿಡಿಬೋದು ಅಂತಂದರೆ, ಇದಕ್ಕೆ ಸೆವರಲ್ ಥಿಂಗ್ಸ್ ಇದೆ. ಬಟ್ ಆದರೆ ಕೆಲವ್ರು ಏನು ಮಾಡ್ತಾರೆ, ಈ ಯೂಟ್ಯೂಬಲ್ಲಿ ಬಂದುಬಿಟ್ಟು ಇಲ್ಲಂತ ನ್ಯೂಸಲ್ಲಿ ಬಂದುಬಿಟ್ಟು ಈ ಸ್ಟಾಕಲ್ಲಿ ಇವಾಗ ಇನ್ವೆಸ್ಟ್ ಮಾಡ್ಬೋದು, ಇದು ಬಂದುಬಿಟ್ಟು ಮಲ್ಟಿಬ್ಯಾಗರ್ ಆಗುತ್ತೆ. ಎಕ್ಸಾಂಪಲ್ಗೆ ಈ ಸ್ಟಾಕ್ಸ್ ಬಂದುಬಿಟ್ಟು ಇವಾಗ ಇಲ್ಲಿಂದ ಮತ್ತೆ 1500 ಹೋಗುತ್ತೆ, ಇಲ್ಲಾಂದರೆ 2000 ಹೋಗುತ್ತೆ, 3000 ಹೋಗುತ್ತೆ ಅಂತ ಅಂದ್ಬಿಟ್ಟು ತುಂಬ ಜನ ಹೇಳ್ತಾರೆ. ಬಟ್ ಆ ರೀತಿ ಆಗುತ್ತಾ? ಆ ರೀತಿ ಆಗಲ್ಲ. ಅದಕ್ಕೆ ಕೆಲವೊಂದು ರೀಸನ್ ಕೊಡ್ತಾರೆ. ಎಕ್ಸಾಂಪಲ್ಗೆ ಇಲ್ಲೇ ತೋರಿಸ್ತೀನಿ. ಫಂಡಮೆಂಟಲ್ ನೋಡಬೇಕು. ಬಟ್ ಅದರ ರಿಯಾಲಿಟಿ ಏನಂತಂದರೆ, ಒಂದು ಕಂಪ್ನಿಯ ರಿಯಲ್ ವ್ಯಾಲ್ಯೂಯೇಷನ್. ಓಕೆ, ರಿಯಲ್ ವ್ಯಾಲ್ಯೂಯೇಷನ್, ಒಂದು ಕಂಪ್ನಿಯ ರಿಯಲ್ ವ್ಯಾಲ್ಯೂಯೇಷನ್ ಯಾರಿಂದನೂ ಕಂಡುಹಿಡಿಯೋಕ್ಕಾಗಲ್ಲ. ಪ್ರಮೋಟರ್ಸ್ ಬಿಟ್ಟು ಆ ಕಂಪ್ನಿಯಲ್ಲಿ ಏನಾಗ್ತಾಯಿದೆ ಅಂತ ಯಾರಿಗೂ ಕಂಡುಹಿಡಿಯೋಕ್ಕಾಗಲ್ಲ. ಓಕೆ, ಇದು ನಾನು ಹೇಳ್ತಾ ಇಲ್ಲ, ತುಂಬ ದೊಡ್ಡ ಇನ್ವೆಸ್ಟರೇ ಹೇಳಿದ್ದಾರೆ ಒಂದು ಕಂಪ್ನಿ ರಿಯಲ್ ವ್ಯಾಲ್ಯೂಯೇಷನ್ನ ಕಂಡುಹಿಡಿಯೋಕ್ಕಾಗಲ್ಲ. ಮತ್ತು ಹೇಗೆ ಈ ರೀತಿ ಕಂಪ್ನಿನ ಸಜೆಸ್ಟ್ ಮಾಡ್ತಾರೆ ಕೆಲವರು ಅಂತಂದರೆ, ಅವರು ಒಂದು ವೇಳೆ ಆ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿರ್ಬೋದು. ಓಕೆ, ಪಂಪ್ ಆ್ಯಂಡ್ ಡಂಪ್ ಸೇಮ್ ಇಲ್ಲಿಗಲ್ ಆಗುತ್ತೆ, ಆ ರೀತಿ ಮಾಡಿರ್ಬೋದು. ಇಲ್ಲಾಂತಂದರೆ ಎಕ್ಸಾಂಪಲ್ಗೆ ನಿಮಗೆ ಇವಾಗ ಈ ಯೂಟ್ಯೂಬಲ್ಲಿ ಬಂದುಬಿಟ್ಟು ನಾನು ಜೆನ್ಸಾಲ್ ಇಂಜಿನಿಯರಿಂಗ್ ಲಿಮಿಟೆಡಲ್ಲಿ ಇವಾಗ 10 ಲಕ್ಷ ಇನ್ವೆಸ್ಟ್ ಮಾಡ್ತಾಯಿದ್ದೆ. ವೈ ಐ ಇನ್ವೆಸ್ಟೆಡ್ 10 lakh ಇನ್ ಜೆನ್ಸಾಲ್ ಇಂಜಿನಿಯರಿಂಗ್ ಲಿಮಿಟೆಡ್ ಅಂತ ಕೊಟ್ಬಿಟ್ಟು ಈ ರೀತಿ ಸ್ಕ್ರೀನರಲ್ಲಿ ಬಂದುಬಿಟ್ಟು ಫಂಡಮೆಂಟಲಿ ಬಗ್ಗೆ ತುಂಬ ಈ ಸ್ಕ್ರೀನರಿಂದ ಎಲ್ಲ ಗೊತ್ತಾಗ್ಬಿಡುತ್ತೆ ಅಂತ ನಿಮಗೆ ತೋರಿಸ್ತಾರೆ. ಎಕ್ಸಾಂಪಲ್ಗೆ ಸುಮ್ಮನೆ ಹಿಂಗೆ ಸ್ಟಾಕ್ ಪಿ ಅದ್ರ ಬಗ್ಗೆ ಹೇಳ್ತಾರೆ, ನೋಡಿ ಎಷ್ಟು ಕಡಿಮೆ ಇದೆ, ಹಾಗಿದೆ ಹೀಗಿದೆ. ಮತ್ತು ಬುಕ್ ವ್ಯಾಲ್ಯೂ ನೋಡ್ಬೋದು, 155 ಇದೆ, ಕರೆಂಟ್ ಪ್ರೈಸ್ 118 ಇದೆ. ಈ ರೀತಿ ಅಂದರೆ ರಿಯಲ್ ವ್ಯಾಲ್ಯೂ 155 ಇದೆ, ಕರೆಂಟ್ ಪ್ರೈಸ್ ಬಂದುಬಿಟ್ಟು 118 ಇದೆ. ಅಂದರೆ ಇದು ಬುಕ್ ವ್ಯಾಲ್ಯೂಗಿಂತ ಕಡಿಮೆ ಟ್ರೇಡ್ ಆಗ್ತಾಯಿದೆ, ಇದರಿಂದ ಇದು ಬಂದುಬಿಟ್ಟು ಇನ್ನೂ ಮೇಲೆ ಹೋಗುತ್ತೆ ಅಂತ ಈ ರೀತಿ ನಿಮ್ಗೆ ಹೇಳ್ತಾರೆ. ಬಟ್ ರಿಯಾಲಿಟಿಯಲ್ಲಿ ಅಷ್ಟು ಹೋಗುತ್ತಾ ನಿಮ್ಗೆ ತೋರಿಸ್ತೀನಿ. ಎಕ್ಸಾಂಪಲ್ಗೆ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಮತ್ತೆ ನಿಮಗೆ ತೋರಿಸ್ತಾರೆ. ಇಲ್ಲಿ ಬಂದುಬಿಟ್ಟು ಸೇಲ್ಸ್ ನೋಡ್ಬೋದು, ಎಕ್ಸ್ಪೆನ್ಸಿವ್ ನೋಡ್ಬೋದು, ಮತ್ತು ಆಪ್ರೇಟಿಂಗ್ ಪ್ರಾಫಿಟ್ ನೋಡ್ಬೋದು, ಮತ್ತು ನೆಟ್ ಪ್ರಾಫಿಟ್ ನೋಡ್ಬೋದು. ಓಕೆ, ಅದೇ ರೀತಿ ಇಯರ್ಲಿ ಬಂದುಬಿಟ್ಟು ನಿಮಗೆ ಇಲ್ಲಿ ನೋಡಿದಾಗ ಸೇಲ್ಸು ನೋಡ್ಬೋದು ಇನ್ಕ್ರೀಸ್ ಆಗ್ತಾಯಿದೆ. ಓಕೆ, ಎಕ್ಸ್ಪೆನ್ಸಿವ್ ಇನ್ಕ್ರೀಸ್ ಆಗ್ತಾಯಿದೆ, ಆಪ್ರೇಟಿಂಗ್ ಪ್ರಾಫಿಟು ಇನ್ಕ್ರೀಸ್ ಆಗ್ತಾಯಿದೆ. ಅದೇ ರೀತಿ ನೆಟ್ ಪ್ರಾಫಿಟ್ ಕೂಡ ತುಂಬ ಇನ್ಕ್ರೀಸ್ ಆಗ್ತಾಯಿದೆ.
ಅವಾಗ ಏನು ಮಾಡ್ತಾರೆ ಅಂತಂದರೆ, ಈ ಕಂಪ್ನಿಯಲ್ಲಿ ನೋಡಿ ಇಷ್ಟು ಸ್ಟ್ರಾಂಗ್ ಆಗಿದೆ, ಫಂಡಮೆಂಟಲ್ ಸ್ಟ್ರಾಂಗ್ ಇದೆ, ಮತ್ತು ಈ ಕಂಪ್ನಿಯಲ್ಲಿ ಕೆಲವರು ಏನು ಮಾಡ್ತಾರೆ ಅಂತಂದರೆ, ಇಲ್ಲಿ ಬಂದುಬಿಟ್ಟು ಈ ಕಂಪ್ನಿಯಿಂದ ಈ ಕಂಪ್ನಿಗೆ ಆರ್ಡರ್ಗಳು ಬರ್ತಾ ಇದೆ. ಓಕೆ, 10,000 ಕೋಟಿ, 3,000 ಕೋಟಿ ಆರ್ಡ್ರ್ ಬರ್ತಾ ಇದೆ, 4,000 ಕೋಟಿ ಆರ್ಡ್ರ್ ಬರ್ತಾ ಇದೆ, ಮತ್ತು ಬಲ್ಕ್ ಡೀಲ್ ನಡೀತಾ ಇದೆ. ಈ ರೀತಿ ನ್ಯೂಸ್ಗಳು ಬರ್ತಾ ಇರುತ್ತೆ. ನ್ಯೂಸ್ ಬೇಸ್ಡು ಯಾವತ್ತೂ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಒಂದು ದೊಡ್ಡ ಯೂಟ್ಯೂಬರ್ ಅಂದರೆ 1 ಲಕ್ಷ 2 ಲಕ್ಷ ಸಬ್ಸ್ಕ್ರೈಬರ್ ಯೂಟ್ಯೂಬರ್ ಬಂದು ಹೇಳಿದಾಗ ಅಟ್ಲೀಸ್ಟ್ ಒಂದು 5ರಿಂದ 10,000 ಜನ ಆದರೂ ಇಲ್ಲಿ ಹೋಗಿ ಬೈ ಮಾಡ್ತಾರೆ. ಫಸ್ಟ್ ಥಿಂಗು, ನೀವು ಸ್ಟಾಕ್ ಮಾರ್ಕೆಟಲ್ಲಿ ಯಾವುದೇ ಯೂಟ್ಯೂಬರ್ ಆಗಲಿ ಇಲ್ಲ ನ್ಯೂಸ್ ಆಗಲಿ ಈ ಬೇಸ್ಡ್ ಮೇಲೆ ಯಾವುದೇ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಬಾರ್ದು. ಈವನ್ ನಾನು ಹೇಳಿದ್ರು ಕೂಡ, ಇವಾಗ ನಾನು ಹೇಳ್ತಾ ಇದ್ದೀನಲ್ಲ, ಈ ರೀತಿ ಮಾಡಬೇಡಿ ಅಂತ ಹೇಳಿದಾಗ ಇದನ್ನು ನಂಬೇಡಿ, ಇದನ್ನು ವೆರಿಫೈ ಮಾಡಿ, ಏನಕ್ಕೆ ಹೇಳ್ತಾ ಇದ್ದಾರೆ ಅಂತ ಕ್ರಾಸ್ ಚೆಕ್ ಮಾಡಿ. ಮತ್ತು ಯಾರೇ ಹೇಳಿರೋ ಒಂದು ಸ್ಟಾಕಲ್ಲಿ ಇನ್ವೆಸ್ಟ್ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ಅದು ನಿಮಗೆ ಟ್ರ್ಯಾಪ್, ನಿಮಗೆ ಬ್ಯಾಕ್ ಫೈರ್ ಆಗೋ ಚಾನ್ಸಸ್ಸು ತುಂಬ ಅತಿ ಹೆಚ್ಚಿರುತ್ತೆ. ಓಕೆ, ಇವಾಗ ಅವ್ರು ಏನು ಮಾಡಿರ್ತಾರೆ, ಈ ರೀತಿ ಈ ಕಂಪ್ನಿಯಲ್ಲಿ ಬಂದುಬಿಟ್ಟು ಇನ್ವೆಸ್ಟು ಆಲ್ರೆಡಿ ಮಾಡಿಟ್ಬಿಟ್ಟಿರ್ತಾರೆ. ಇಲ್ಲೆಲ್ಲ ನೀವು ನೋಡ್ಬೋದು, ಡೈಲಿ ಟೈಮ್ ಫ್ರೇಮಲ್ಲಿ ಹಾಕಿದಾಗ ಇಲ್ಲಿ ಆಲ್ರೆಡಿ ಅವರು ಇನ್ವೆಸ್ಟ್ ಮಾಡಿರ್ತಾರೆ. ಇದಾದಮೇಲೆ ಆಪ್ರೇಟಿಂಗ್ ಮಾಡ್ತಾ ಮಾಡ್ತಾ ಆಮೇಲೆ ಡಂಪ್ ಮಾಡ್ತಾ ಇರ್ತಾರೆ. ಇಲ್ಲಿ ನಿಮಗೆ ನೋಡ್ಬೋದು, ಇದಾದಮೇಲೆ ಲೋವರ್ ಸರ್ಕಿಟ್. ಫಸ್ಟು ಲೋವರ್ ಸರ್ಕಿಟ್, ಅಪ್ಪರ್ ಸರ್ಕಿಟ್ ಅಂದರೆ ಏನಂತಂದರೆ, ಒಂದು ಇಂಡಿವಿಜುವಲ್ ಕಂಪ್ನಿಯಲ್ಲಿ ಅಂದರೆ ಕಂಪ್ನಿ ಮೇಲೆ ಡಿಪೆಂಡ್ ಆಗುತ್ತೆ. 5% ಅಪ್ಸೈಡ್ ಆಗಲಿ, ಓಕೆ, ಅಪ್ಸೈಡ್ ಆಗಲಿ ಇಲ್ಲ ಡೌನ್ ಸೈಡ್ ಆಗಲಿ ಪ್ರೈಸ್ ಮೂವ್ಮೆಂಟ್ ಆದಾಗ ಅವತ್ತಿನ ಟ್ರೇಡಿಂಗ್ ಸೆಷನ್ನ ಏನು ಮಾಡ್ತಾರೆ, ಸ್ಟಾಪ್ ಮಾಡಿಬಿಡ್ತಾರೆ. ಇವಾಗ ಇಲ್ಲಿಂದ ಇಲ್ಲಿಗೆ 5% ಎಕ್ಸಾಂಪಲ್ಗೆ ಈ ಕಂಪ್ನಿ ಲೋವರ್ ಸರ್ಕಿಟ್ ಬಂದುಬಿಟ್ಟು 5% ಅಂತಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಯಾವುದೇ ರೀತಿ ಟ್ರೇಡ್ ನಡೆದಿಲ್ಲ, ಅವತ್ತಿನ ದಿನಕ್ಕೆ ಟ್ರೇಡು ನಡೆಯಲ್ಲ. ಓಕೆ, ಅಪ್ಪರ್ ಸರ್ಕಿಟು ಅದು ಅಷ್ಟೇ. ಅಪ್ಪರ್ ಸರ್ಕಿಟ್ ಇಲ್ಲಿಂದ ಇವಾಗ ನೆಕ್ಸ್ಟು 5% ಮೇಲೆ ಓಪನ್ ಆದಾಗ ಏನಾಗುತ್ತೆ, ಇಲ್ಲಿ ಟ್ರೇಡಿಂಗ್ ಸೆಷನ್ ನಡೆಯಲ್ಲ, ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಇದು ಕಂಪ್ನಿ ಮೇಲೆ ಕಂಪ್ನಿ ವೇರಿಯೇಷನ್ ಆಗುತ್ತೆ. ಎಕ್ಸಾಂಪಲ್ಗೆ ಇಲ್ಲಿ 5% ಇರುತ್ತೆ, ಕೆಲವು ಕಂಪ್ನಿಯಲ್ಲಿ 10% ಇರುತ್ತೆ, ಕೆಲವು 15% ಇರುತ್ತೆ. ಕೆಲವು ಸರ್ತಿ ಏನಾಗುತ್ತೆ, 10% ಅಪ್ಪರ್ ಸರ್ಕಿಟ್ ಲೋವರ್ ಸರ್ಕಿಟ್ ಆದಮೇಲೆ ಮತ್ತೆ 15ರಿಂದ 1 ಅವರ್ ಒಳಗಡೆ ಕೆಲವು ಸರ್ತಿ ಓಪನ್ ಮಾಡ್ತಾರೆ, ಮತ್ತು ಓಪನ್ ಆಗುತ್ತೆ, ಮತ್ತು ಟ್ರೇಡಿಂಗ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಅದು ಕೆಲವೊಂದು ಕಂಪ್ನಿಯಲ್ಲಿ ಮಾತ್ರ. ಇಲ್ಲಿ ನೀವು ನೋಡ್ಬೋದು, ಈ ಕಂಪ್ನಿ ಮಾರ್ಕೆಟ್ ಕ್ಯಾಪ್ ನೋಡಿ 443 ಕೋಟಿ. ಓಕೆ, 443 ಕೋಟಿ. ಮತ್ತು ಬುಕ್ ವ್ಯಾಲ್ಯೂನು ನೀವು ನೋಡಿದ್ದೀರ, ಬುಕ್ ವ್ಯಾಲ್ಯೂ ಕರೆಂಟ್ ಪ್ರೈಸ್ಗಿಂತ ಜಾಸ್ತಿನೇ ಇದೆ. ಓಕೆ, ಜಾಸ್ತಿನೇ ಇದೆ. ಇವಾಗ ನಿಮಗೆ ಇಲ್ಲಿ ತೋರಿಸಿದಾಗ ಪ್ರಾಫಿಟ್ಟು ನೋಡ್ಬೋದು, ಇಲ್ಲಿ 2ರಿಂದ ಹೀಗೆ ಹೋಗಿ ಇನ್ಕ್ರೀಸ್ ಆಗ್ತಾ ಇವಾಗ 18 ಕೋಟಿ ಆಗ್ತಾಯಿದೆ ಅಂದಾದ ತಕ್ಷಣ ನೀವೇನು ಮಾಡ್ತೀವಿ, ನಿಮ್ಗೆ ಆಸೆ ಬರುತ್ತೆ, ಓಕೆ, ಇದು ಮಲ್ಟಿಬ್ಯಾಗರ್ ಆಗ್ಬೋದು ಹಾಗೆ ಹೇಗೆ ಅಂತ. ಮತ್ತು ಈ ರೀತಿ ಸ್ಟಾಕ್ಸ್ನ ಐಡೆಂಟಿಫಿಕೇಷನ್ ಮಾಡೋಕ್ಕೋಸ್ಕರ ನೋಡಿ, ಇಲ್ಲಿ ನಾನು ಹೇಳ್ತೀನಿ, ಟಾಟಾ ಟೆಲಿ ಸರ್ವಿಸ್. ಓಕೆ, ಟಾಟಾ ಟೆಲಿ ಸರ್ವಿಸು ನಿಮಗೆ ಹಾಗೆ ತೋರಿಸ್ತೀನಿ ಡೈಲಿ ಟೈಮ್ ಫ್ರೇಮಲ್ಲಿ. ಇದು ಕೂಡ ಒಂದು ಟೈಮಲ್ಲಿ ಪಂಪ್ ಆ್ಯಂಡ್ ಡಂಪ್ ಮಾಡಿದ್ದು. ಇಲ್ಲಿ ನೀವು ನೋಡ್ಬೋದು ಹೇಗೆ ಅಪ್ಪರ್ ಸರ್ಕಿಟ್ ಆಗ್ತಾನೇ ಇದೆ. ಓಕೆ, ಹೇಗೆ ಅಪ್ಪರ್ ಸರ್ಕಿಟ್ ಆಗ್ತಾ ನೀವು ಆಚೆನೇ ಬರೋಕ್ಕಾಗಲ್ಲ, ವಾಲ್ಯೂಮ್ ಇರಲ್ಲ ಇದರಲ್ಲಿ, ಕಂಪ್ನಿಯಲ್ಲಿ ವಾಲ್ಯೂಮ್ ಇರಲ್ಲ. ಎಕ್ಸಾಂಪಲ್ಗೆ ನೀವು ಬೈ ಮಾಡಿರ್ತೀರ ಅಂದ್ಕೊಳ್ಳಿ, ಇಲ್ಲೆಲ್ಲೋ ಬೈ ಮಾಡಿರ್ತೀರ ಅಂದ್ಕೊಳ್ಳಿ, ಮೇಲೆ ಹೋಗ್ತಾ ಇದೆ ಪ್ರೈಸು, ನಿಮಗೆ ಪ್ರಾಫಿಟ್ಟು ಬರ್ತಾ ಇರುತ್ತೆ. ಬಟ್ ಇಲ್ಲಿ ಯಾರು ಇರ್ತಾರೆ ಅಂದರೆ, ಇಲ್ಲಿ ಎಲ್ಲೂ ಕೂಡ ಬೈಯರ್ಸ್ ಇರಲ್ಲ. ಇವನ್ ನೋಡಿ, ಮತ್ತೆ ಅದಾದಮೇಲೆ ಲೋವರ್ ಸರ್ಕಿಟ್ ಮತ್ತೆ ಮೇಲೆ ಹೋಗೋ ಥರ ಹೋಗಿ ಮತ್ತೆ ಕೆಳಗಡೆ ಹೋಗಿದೆ. ಓಕೆ, ಈ ರೀತಿ ಲಾಸ್ ಆಗೋ ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಸೊ ಆ ಪರ್ಪಸ್ಗೋಸ್ಕರ ಈ ರೀತಿ ಸ್ಟಾಕ್ಸ್ನ ಕಂಡುಹಿಡಿಬೇಕಂತಂದರೆ ಫಸ್ಟು ನೀವೇನು ಮಾಡಬೇಕಾಗಿರೋದು, ಒಂದು ಸ್ಟಾಕ್ನ ಹಾಕಿ, ಸಿಂಪಲ್ ಮೆಥಡಲ್ಲಿ ಹೇಳ್ತೀನಿ. ಇಲ್ಲಾಂತಂದರೆ ನೀವು ಏನು ಮಾಡಬೇಕಂತಂದರೆ, ನಿಫ್ಟಿ 50ಯಲ್ಲಿ ಇರೋ ಸ್ಟಾಕ್ಸ್ ಬಿಟ್ಬಿಟ್ಟು ಇನ್ನು ಬೇರೆ ಯಾವುದೇ ಸ್ಟಾಕ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಡಿ. ಯಾಕಂದರೆ ಫಂಡಮೆಂಟಲ್ಲಿ ಇವಾಗ ತೋರಿಸ್ತೆ, ಫಂಡಮೆಂಟಲಲ್ಲಿ ರಿಯಲ್ ವ್ಯಾಲ್ಯೂಯೇಷನ್ ಗೊತ್ತಾಗಲ್ಲ. ನೋಡಿ, ಫಂಡಮೆಂಟಲಲ್ಲಿ ಇಲ್ಲಿ ಕೆಲವೊಂದು ಎಲ್ಲ ಕರೆಕ್ಟೇ ಆಗಿದೆ, ಪ್ರಾಫಿಟು ಮಾಡ್ತಾಯಿದೆ ಕಂಪ್ನಿ, ಎಲ್ಲ ಆಗ್ತಾಯಿದೆ. ಬಟ್ ಆದರೆ ಪಂಪ್ ಆ್ಯಂಡ್ ಡಂಪನ್ ಆಯಿತು ಜೆನಸಲಲ್ಲಿ, ರೈಟ್. ಇವಾಗ ಜೆನಸಲ್ ಹಾಕ್ತೀನಿ. ಜೆನಸಲಲ್ಲಿ ಇಲ್ಲಿ ನಿಮಗೆ ನೋಡ್ಬೋದು, ಇಲ್ಲಿ ಲೋವರ್ ಸರ್ಕಿಟ್ ಆಗ್ತಾಯಿದೆ, ರೈಟ್. ಇದು ಇವಾಗ ನೀವು ಫಸ್ಟು ನೀವು ಮಾಡಬೇಕಾಗಿರೋದು ಮಂತ್ಲಿ ಕ್ಯಾಂಡಲಲ್ಲಿ ಹೋಗಿ ನೋಡಿ, ಯಾವುದೇ ಸ್ಟಾಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಮಂತ್ಲಿ ಕ್ಯಾಂಡಲಲ್ಲಿ ಹೋಗಿ, ಮಂತ್ಲಿ ಕ್ಯಾಂಡಲ್ ನೋಡಿ ಇಲ್ಲೆಲ್ಲ ಕರೆಕ್ಟ್ ಇದೆ. ಓಕೆ, ಫೈನ್. ನೆಕ್ಸ್ಟ್ ಬಂದುಬಿಟ್ಟು ವೀಕ್ಲಿ ಕ್ಯಾಂಡಲ್ ಹೋಗಿ, ವೀಕ್ಲಿ ಕ್ಯಾಂಡಲಲ್ಲೂ ಎಲ್ಲೂ ಅಪ್ಪರ್ ಸರ್ಕಿಟ್ ಲೋವರ್ ಸರ್ಕಿಟ್ ಆಗಿಲ್ಲ. ಕೆಲವು ಸರ್ತಿ ಇಲ್ಲಿ ಈ ರೀತಿ ಪ್ರೈಸ್ಗಳಿರುತ್ತಲ್ಲ, ಅದನ್ನ ಇನ್ನೂ ಡೀಪಾಗಿ ಎಕ್ಸ್ಪ್ಲನೇಷನ್ ಮಾಡಬೇಕಾಗುತ್ತೆ, ಇವಾಗ ಟೈಮ್ ಇಲ್ಲ ನಿಮಗೆ. ಡೈಲಿಯಲ್ಲಿ ಹೋಗಿ, ಓಕೆ, ಸಿಂಪಲ್ ಮೆಥಡ್. ಡೈಲಿಯಲ್ಲಿ ಹೋಗಿ ಈ ರೀತಿ
ಅಪ್ಪರ್ ಸರ್ಕಿಟು ಲೋವರ್ ಸರ್ಕಿಟ್ ಇದ್ದರೆ ಈ ಕಂಪ್ನಿನ ಸೆಲೆಕ್ಟ್ ಮಾಡಬೇಡಿ. ಓಕೆ, ಈ ರೀತಿ ಹೋಗಬೇಡಿ. ಓಕೆ, ಒಂದು ವೇಳೆ ಡೈಲಿ ಟೈಮ್ ಫ್ರೇಮಲ್ಲೂ ಚೆನ್ನಾಗಿದೆ ಅಂತಂದರೆ ಅವರ್ಲಿ ಹೋಗಿ, 15 ಮಿನಿಟ್ಸ್ ಹೋಗಿ, 5 ಮಿನಿಟ್ಸ್ ಹೋಗಿ, 1 ಮಿನಿಟ್ ಹೋಗಿ, ಈ ರೀತಿಯಲ್ಲಿ ಎಲ್ಲೂ ಕೂಡ ಅಪ್ಪರ್ ಸರ್ಕಿಟ್ ಲೋವರ್ ಸರ್ಕಿಟ್ ಅಂದರೆ ವಾಲ್ಯೂಮ್ ಇಲ್ಲದೆ ಇರೋ ಸ್ಟಾಕ್ಸ್ ಇದ್ದರೆ ನೀವು ಆ ಸ್ಟಾಕ್ಸ್ನ ಯಾವುದೇ ಕಾರಣಕ್ಕೂ ತೊಗೋಬಾರ್ದು. ಓಕೆ, ಮತ್ತು ಇನ್ನೊಂದು ಏನಂತಂದರೆ ಎಕ್ಸಾಂಪಲ್ಗೆ ಇಲ್ಲಿ ಈ ಪ್ರೈಸು ಎಷ್ಟು 1400 ಹೋಗಿದೆ, ಇಲ್ಲೆಲ್ಲ ಪ್ರೈಸ್ ಜಾಸ್ತಿ ಇದೆ, ರೈಟ್. ಇದನ್ನು ನೋಡಿಬಿಟ್ಟು ಪ್ರೈಸ್ ಬಂದುಬಿಟ್ಟು ಪ್ರೈಸ್ ಮೇಲೆ ಏನು ಮಾಡಿಬಿಡ್ತಾರೆ, ಡಿಸೈಡ್ ಮಾಡಿಬಿಡ್ತಾರೆ ಕೆಲವರು, ಕಂಪ್ನಿ ಇದು ತುಂಬ ಸ್ಟ್ರಾಂಗ್ ಆಗಿರೋ ಕಂಪ್ನಿ ಅಂತ. ಅಂದರೆ ಇವಾಗ ಇದು 450 ಕೋಟಿ ಏನೋ ಇದೆ ಅಷ್ಟೇ ಕಂಪ್ನಿ ಕ್ಯಾಪಿಟಲ್, ಮಾರ್ಕೆಟ್ ಕ್ಯಾಪಿಟಲ್. ಅದನ್ನೇ ನಾನು ಟಾಟಾ ಸ್ಟೀಲ್ ಹಾಕ್ತೀನಿ. ಟಾಟಾ ಸ್ಟೀಲ್ ಹಾಕಿಬಿಟ್ಟು ನಿಮಗೆ ತೋರಿಸ್ತೀನಿ. ಟಾಟಾ ಸ್ಟೀಲು 137 ರೂಪಾಯಿ. ಓಕೆ, 137 ರೂಪಾಯಿ ಇರೋದ್ರಿಂದ ನೀವೇನು ಅಂದ್ಕೊಳ್ತೀರಾ, ಅದು 800 ಪ್ರೈಸ್ ಇರೋದ್ರಿಂದ ಟಾಟಾ ಸ್ಟೀಲ್ಗಿಂತ ಇದು ಜೆನ್ಸಾಲ್ ತುಂಬ ಸ್ಟ್ರಾಂಗ್, ಅಂದರೆ ತುಂಬ ಕಂಪ್ನಿ ತುಂಬ ದೊಡ್ಡ ಕಂಪ್ನಿ ಅಂತ ಅಂದ್ಕೊಳ್ತೀರಾ. ಇಲ್ಲಿ ನಿಮಗೆ ಟಾಟಾ ಸ್ಟೀಲ್ ಮಾರ್ಕೆಟ್ ಕ್ಯಾಪಿಟಲ್ ತೋರಿಸ್ತೀನಿ. ಮಾರ್ಕೆಟ್ ಕ್ಯಾಪ್ ನೋಡ್ಬೋದು 1,71,000. ಅದು ಎಷ್ಟು, ಜಸ್ಟ್ 450 ಕೋಟಿ. 450 ಕೋಟಿ ಜೆನ್ಸಾಲು. ಇಲ್ಲಿ ಟಾಟಾ ಸ್ಟೀಲಲ್ಲಿ 1,71,237 ಕೋಟಿ. ಅಂದರೆ ಎಷ್ಟು ಪಟ್ಟು ಜಾಸ್ತಿ ಟಾಟಾ ಸ್ಟೀಲು ಮಾರ್ಕೆಟ್ ಕ್ಯಾಪಿಟಲು. ಆದರೂ ಕೂಡ ಕರೆಂಟ್ ಪ್ರೈಸು 137 ರೂಪಾಯಿಗೆ ಟ್ರೇಡ್ ಆಗ್ತಾಯಿದೆ. ಓಕೆ, ಫಸ್ಟು ನೀವು ನೋಡಬೇಕಾಗೋದು ಮಾರ್ಕೆಟ್ ಕ್ಯಾಪ್ ನೋಡ್ಕೊಳ್ಳಿ. ಮತ್ತು ಹಂಗೂ ತುಂಬ ಡೀಟೇಲಾಗಿ ನೀವು ನೋಡೋಕ್ಕಾಗಲಿಲ್ಲ ಅಂತಂದರೆ, ಇವಾಗ ನಾನು ಸಿಂಪಲ್ ಮೆಥಡಲ್ಲೇ ಹೇಳೋದ್ನಲ್ಲ ಆ ರೀತಿ ನೋಡಿ, ಅದನ್ನು ನೋಡೋಕ್ಕಾಗಿಲ್ಲ ಅಂತ ಏನು ಮಾಡಬೇಡಿ, ನಿಫ್ಟಿ 50ಯಲ್ಲಿ ನೀವು ಸ್ಟಾಕಲ್ಲಿ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ, ಇನ್ವೆಸ್ಟ್ ಮಾಡಿ. ಓಕೆ, ಇದು ಒಂದು ಲಾಂಗ್ ಟರ್ಮ್ ಅನ್ನೋದು ಒಂದು ಡೀಟೇಲಾಗಿ ನಿಮಗೆ ಒಂದು ವೀಡಿಯೋನೇ ಮಾಡಬೇಕಾಗುತ್ತೆ. ಆ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ತುಂಬ ಡೀಪಾಗಿ ಮಾಡಬೇಕಾಗುತ್ತೆ. ಕೆಲವ್ರಿಗೆ ಅಂದರೆ ಕೆಲವು ಲಾಂಗ್ ಟರ್ಮ್ ಅಂದಿದ ತಕ್ಷಣ 2 ವರ್ಷ, 3 ವರ್ಷ, 5 ವರ್ಷ ಈ ರೀತಿ ಅಂದ್ಕೊಳ್ತಾರೆ. ಈ ರೀತಿಯಲ್ಲಿ ಲಾಂಗ್ ಟರ್ಮ್ ಅಂತ ಆಗುತ್ತಾ? ಮತ್ತು ಆ ರೀತಿ ಆದಾಗ ನಾವು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಬೇಕಾ, ಇಲ್ಲ FDಯಲ್ಲಿ ಇನ್ವೆಸ್ಟ್ ಮಾಡಬೇಕಾ, ಇಲ್ಲ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕಾ ಅನ್ನೋದು ತುಂಬ ಜನಕ್ಕೆ ಗೊತ್ತಿರಲ್ಲ. ಸೊ ಈ ರೀತಿ ಒಂದು ಸಿಂಪಲ್ ಮೆಥಡಲ್ಲಿ ಇವಾಗ ಹೇಳ್ದಂಗೆ ಅಪ್ಪರ್ ಸರ್ಕಿಟ್ ಲೋವರ್ ಸರ್ಕಿಟ್ ಆಗಿದೆ ಅಂತ ನೋಡಿಕೊಂಡು ಮಾಡಿ, ಮತ್ತು ಇಲ್ಲಾಂದರೆ ಮಾರ್ಕೆಟ್ ಕ್ಯಾಪ್ ನೋಡಿಕೊಂಡು ನೀವು ಇನ್ವೆಸ್ಟ್ ಮಾಡೋದು ತುಂಬ ಒಳ್ಳೆಯದು. ಈ ಪೆನ್ನಿ ಸ್ಟಾಕ್ಸು ಮತ್ತು ಈ ಪಂಪ್ ಆ್ಯಂಡ್ ಡಂಪ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಬೇಡಿ. ನ್ಯೂಸ್ ಬೇಸ್ಡ್ ಆಗಲಿ ನಮ್ಮಂಥ ಯೂಟ್ಯೂಬರ್ ಹೇಳೋದ್ರಿಂದ ಯಾವುದೇ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಬೇಡಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ನಾನು ಅಲ್ಲಿ ನಿಮಗೆ ಆನ್ಸರ್ ಮಾಡ್ತೀನಿ. ಓಕೆ, ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.